ದೊಡ್ಡೂರು ಗ್ರಾಮ ಕೆರೆಯಲ್ಲಿ ಜಮುಕು ಕಡ್ಡಿ ಹೆಚ್ಚಾಗಿ ಬೆಳೆದ ಪರಿಣಾಮ ಕೆರೆಯ ನೀರು ಕಲುಷಿತಗೊಂಡು ದುರ್ವಾಸನೆ ಹೆಚ್ಚಾಗಿತ್ತು. ಕೆರೆ ನಿರ್ಮಲೀಕರಣಗೊಳಿಸಲಾಗಿದೆ ಎಂದು ಸುಳ್ಳು ವರದಿಯನ್ನ ಗ್ರಾಮ ಪಂಚಾಯತ್ನ ಪಿಡಿಒ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಎಂದು ಗ್ರಾಮದ ಯುವಕರು ಆರೋಪಿಸಿದ್ದಾರೆ. ಕೆರೆಗೆ ಹೊಂದಿಕೊಂಡೇ ಸರ್ಕಾರಿ ಶಾಲೆ, ಅಂಗನವಾಡಿ ಕೇಂದ್ರ, ಗ್ರಾಮ ಪಂಚಾಯತ್ ಹಾಗೂ ಪಕ್ಕದಲ್ಲೇ ದಲಿತ ಕೆರೆ ಇದ್ದು ಇಡೀ ಕೆರೆಯನ್ನೇ ಆವರಿಸಿಕೊಂಡು ಬೆಳೆದು ಆಳೆತ್ತರಕ್ಕೆ ನಿಂತಿರುವ ಜಮುಕು ಕಡ್ಡಿ ಹುಲ್ಲು ನೀರನ್ನ ಸಂಪೂರ್ಣವಾಗಿ ಕಲುಷಿತಗೊಳಿಸಿದ್ದಲ್ಲದೆ ತೆನೆ ಆಕಾರದ ಪದರ ಬಿಳಿ ಹೂವಿನಂತ ಪರಪರಿಯು ಗಾಳಿಗೆ ತೂರಿ ಕೆರೆಯ ಎದುರಿಗಿರುವ ಶಾಲೆಯ ಮಕ್ಕಳ ಬಿಸಿಯೂಟ ಸೇವಿಸುವಂತಹ ಸಂದರ್ಭದಲ್ಲಿ ತಟ್ಟೆಗೆ ಬೀಳುತ್ತಿವೆ ಎಂದು ಆರೋಪಿಸಲಾಗಿದೆ. ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳಿಗೆ ಈ ಹಿಂದೆ ಹಲವು ಬಾರಿ ಕೆರೆಯಲ್ಲಿ ಬೆಳೆದು ನಿಂತಿರುವ ಕಸವನ್ನ ಶುಚಿಗೊಳಿಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ಅಧಿಕಾರಿಗಳು ನಮ್ಮ ಮನವಿಯನ್ನ ಅಪಹಾಸ್ಯವಾಗಿ ತೆಗೆದುಕೊಂಡು ನಿರ್ಲಕ್ಷಿಸಿದ್ದಲ್ಲದೆ ಗ್ರಾಮದವರ ಮನವಿಗೆ ಸ್ಪಂದಿಸಿ ಕೆರೆ ಸ್ವಚ್ಛಗೊಳಿಸಲಾಗಿದೆ ಎಂದು ಪತ್ರಿಕೆಯಲ್ಲಿ ಸುಳ್ಳು ವರದಿಯನ್ನ ಮಾಡಿದ್ದಾರೆ. ಪತ್ರಿಕಾ ಸುದ್ದಿಯನ್ನ ನೋಡಿದ್ರೆ ಕೆರೆ ಸ್ವಚ್ಛ ಮಾಡಲಾಗಿದೆ ಎಂದು ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಎಸಗಲಾಗಿದೆ ಎಂದು ಅನುಮಾನ ಇದೆ ಎಂದು ಗುಡ್ಡಪ್ಪ ಮತ್ತೂರ ಅವರು ಆರೋಪಿಸಿದ್ದಾರೆ. ಹುಲ್ಲಿನಲ್ಲಿ ಕಾಣುವ ಬಿಳಿ ಹೂವಿನಂತ ತೆಳುವಾದ ಪರಿಪರಿ ಗಾಳಿಗೆ ಹಾರಿ ಮಕ್ಕಳ ಆಹಾರದ ತಟ್ಟೆಯಲ್ಲಿ ಬೀಳುತ್ತದೆ ಎಂದು ಮೌಖಿಕವಾಗಿ ಗ್ರಾಮ ಪಂಚಾಯತ್ಗೆ ತಿಳಿಸಿದ್ರು. ಇಲ್ಲಿಯವರೆಗೆ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಹೆಸರು ಹೇಳಲು ಇಚ್ಛಿಸದ ಸರ್ಕಾರಿ ನೌಕರರೊಬ್ಬರು ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೆರೆಯನ್ನ ಸ್ವಚ್ಛಗೊಳಿಸಿ ಅಲ್ಲಿಯ ಸುತ್ತಲಿನ ದಲಿತ ಕೇರಿಯ ಜನಕ್ಕೆ, ಶಾಲಾ ಮಕ್ಕಳಿಗೆ ತಟ್ಟೆಯಲ್ಲಿ ಕಸ ಬಂದು ಬೀಳದಂತೆ ಕ್ರಮ ವಹಿಸದಿದ್ದರೆ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಗ್ರಾಮದ ಯುವಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಗಾಳೆಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.